12ನೆಯ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಂಸ್ಥಾಪನೆ ಮಾಡಿರುವಂತಹ ಕರ್ತಾರನ ಕಮ್ಮಟ. ಜಾತಿ, ಮತ, ಪಂಥ, ಪಂಗಡ, ವರ್ಗ, ವರ್ಣ, ದೊಡ್ಡವರು, ಸಣ್ಣವರು ಯಾವುದನ್ನೂ ನೋಡಲಾರದೆ ಎಲ್ಲರೂ ಬಂದು ಕೂತ್ಕೋತಾ ಇದ್ರು. ಅಲ್ಲಿ ಆನಂದದ ಕುರಿತಾಗಿ, ಪರಮಾನಂದ ಪ್ರಾಪ್ತಿಯ ಕುರಿತಾಗಿ, ಆಧ್ಯಾತ್ಮದ ಔನ್ನತ್ಯವನ್ನು ಹೇಗೆ ಸಾಧಿಸಬೇಕು ಅನ್ನುವಂಥದ್ದರ ಕುರಿತಾಗಿ ಅತ್ಯಂತ ಆಳವಾಗಿ ಚಿಂತನೆ ನಡೀತಾ ಇತ್ತು. ಶರಣರು ಎಲ್ಲರೂ ಕುಳಿತುಕೊಳ್ತಾ ಇದ್ರಲ್ಲ, ಆ ಅನುಭವ ಮಂಟಪದ ಘನತೆ ವೆತ್ತ ಅಧ್ಯಕ್ಷರಾಗಿ ಅಲ್ಲಮ ಪ್ರಭುದೇವರು ವಿರಾಜಮಾನರಾಗಿದ್ದಾರೆ. ಬಸವಣ್ಣನವರು ಮಹಾದೇವಿ ಅಕ್ಕನ ಬರುವಿಕೆಗಾಗಿ ಚಾತಕ ಪಕ್ಷಿಯಂಗೆ ಕಾಯ್ದು ಕುಳಿತಿದ್ದಾರೆ. ಚನ್ನಬಸವಣ್ಣನವರು ಅತ್ಯಂತ ಸೂಕ್ಷ್ಮವಾಗಿ ಆ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ದಾರೆ. ಶಿವಯೋಗಿ ಸಿದ್ಧರಾಮರು ಕುಳಿತುಕೊಂಡಾರ. ಎಲ್ಲ ಶರಣರ ಬಳಗ, ಆನಂದದ ಬಳಗ, ಅನುಭವದ ಬಳಗ ಕೂತ್ಕೊಂಡದ. 18 ವರ್ಷ ವಯಸ್ಸಿನ ಮಹಾದೇವಿ ಅನುಭವ ಮಂಟಪದ ಒಳಗಡೆ ಪಾದವನ್ನು ಇಡಬೇಕು ಅಂತ ಮನಸ್ಸು ಮಾಡಿ ಇನ್ನೇನು ಒಳಗೆ ಹೆಜ್ಜೆ ಇಡಬೇಕಂತಿದ್ದಳು. ನಿಲ್ಲು, ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ. ಸತಿಯೆಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹ ಹೇಳಿದರೆ ಬಂದು ಕುಳ್ಳಿರು, ಇಲ್ಲವಾದರೆ ತೊಲಗು ತಾಯೇ ತೊಲಗು. ಅನಾದಿ ನಿರಂಜನ ಜಗದ್ಗುರುಗಳಾಗಿರುವಂತಹ ಅಲ್ಲಮ ಪ್ರಭುದೇವರ ಅತ್ಯಂತ ಬಿರುಸಾದ ಮೊನಚಾದ ಈ ವಚನವನ್ನು ಕೇಳಿ ಅನುಭವ ಮಂಟಪ ಸ್ತಂಭೀಭೂತವಾಗಿ ನಿಂತ್ಕೊಂಡು ಬಿಡ್ತು. ಮಹಾದೇವಿ ಅಕ್ಕ ಇನ್ನೇನು ಒಳಗೆ ಒಂದು ಹೆಜ್ಜೆ ಇಡಬೇಕಂತಿದ್ಲಲ್ಲ, ಆ ಹೆಜ್ಜೆಯನ್ನು ಹಿಂದಕ್ಕೆ ತಗೊಂಡ್ಲು. ನಿಲ್ಲಂದ್ರಲ್ಲ ಅಧ್ಯಕ್ಷರು, ಸಭಾಧ್ಯಕ್ಷರ ಪರವಾನಗಿಯನ್ನು ತೆಗೆದುಕೊಂಡು ಬರಬೇಕು, ಅವ್ರ ಪರವಾನಗಿಯನ್ನು ತೆಗೆದುಕೊಂಡು ಹೋಗಬೇಕು. ನಿನ್ನ ಗಂಡನ ಹೆಸರು ಹೇಳಿದಿ ಅಂದರೆ ಬಂದು ಕುಂಡ್ರು, ಇಲ್ಲವಾದರೆ ಇಲ್ಲಿಂದ ಹೊರಟು ಹೋಗು. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾನೊಲಿದೆನವ್ವ, ಭವವಿಲ್ಲದ ಭಯವಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚಲುವಂಗಾನೊಲಿದೆನವ್ವ. ಚನ್ನಮಲ್ಲಿಕಾರ್ಜುನ, ನನ್ನ ಗಂಡನ ಹೆಸರು ಏನು ಅಂದರೆ ಚನ್ನಮಲ್ಲಿಕಾರ್ಜುನ. ಈ ಲೌಕಿಕದ ಗಂಡರು ಏನದಾರಲ್ಲ, ಇವರೆಲ್ಲರನ್ನ ನಾನು ಮದುವೆ ಆಗಿಲ್ಲ, ಯಾಕಂದ್ರೆ ಇವರು ಒಂದಲ್ಲ ಒಂದಿನ ಸತ್ತು ಹೋಗ್ತಾರೆ. ನನ್ನ ಗಂಡ ಏನದಾನಲ್ಲ ಚನ್ನಮಲ್ಲಿಕಾರ್ಜುನ, ಅವನಿಗೆ ಹುಟ್ಟಿಲ್ಲ ಅಂದಮೇಲೆ ಅವನು ಸಾಯುವುದೂ ಇಲ್ಲ. ಯಾವುದು ಹುಟ್ಟ್ಯದ ಅದು ಸಾಯ್ತದ, ಯಾವುದನ್ನು ಕಟ್ಟಿವಲ್ಲ ಅದು ಬೀಳ್ತದೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸೊನ್ನಲಾಪುರದ ಸಿದ್ದರಾಮೇಶ್ವರರು ಕೆರೆಗಳನ್ನು ಕಟ್ಟಿಸ್ತಾ ಇದ್ದರು. ಅದೇ ಆಧ್ಯಾತ್ಮದ ಆತ್ಯಂತಿಕವಾಗಿರುವಂಥ ಸ್ಥಿತಿ ಅಂತ ಅವ್ರು ತಿಳ್ಕೊಂಡಿದ್ರು. ಅಲ್ಲಮ ಪ್ರಭುದೇವರು ಬಂದರು, ನೀನು ಕಟ್ಟಿರುವಂಥ ಕೆರೆ ಒಂದಲ್ಲ ಒಂದಿನ ಅದು ಒಡೆದು ಹೋಗುತ್ತದೆ. ದೇರ್ ಈಸ್ ಡಿಸ್ಟ್ರಕ್ಷನ್ ಫಾರ್ ಫಿಸಿಕಲ್ ಟೆಂಪಲ್, ದೇರ್ ಈಸ್ ನೋ ಡಿಸ್ಟ್ರಕ್ಷನ್ ಫಾರ್ ದಟ್ ಆಫ್ ನಾಲೆಡ್ಜ್. ಒಂದಲ್ಲ ಒಂದಿನ ಬಿದ್ದು ಹೋಗ್ತೈತೆ ಓ ಸಿದ್ದರಾಮ. ಹಾಗಾದರೆ ಯಾವುದು ಸಂಪಾದನೆ ಮಾಡೋದು? ಶೂನ್ಯ ಸಂಪಾದನೆ. ಎಲ್ಲಿ ಕಲಿಯುವುದು? ಬಸವಣ್ಣ ಅದನ್ನು ಹೇಳಕತ್ತಾನ, ಅಲ್ಲಿ ಹೋಗು ನಡಿ. ಇಬ್ಬರು ಕೂಡಿ ಬಂದರು. ಯಾವುದು ಪ್ರಾರಂಭ ಆಗಿರ್ತೈತಲ್ಲ ಅದು ಮುಗಿತದೆ. ಯಾವುದನ್ನು ನಾವು ಕಟ್ಟಿವಲ್ಲ ಅದು ಬೀಳ್ತದೆ. ಯಾವುದು ಹುಟ್ಟೈತಲ್ಲ ಅದು ಸಾಯ್ತದೆ. ನನ್ನ ಗಂಡ ಏನದಾನಲ್ಲ ಅವ ಹುಟ್ಟಿಲ್ಲ, ಅವ ಹುಟ್ಟೇ ಇಲ್ಲ ಅಂದಮೇಲೆ ಅವನಿಗೆ ಸಾವು ಅನ್ನುವಂಥದ್ದಿಲ್ಲ. ನನ್ನ ಗಂಡನ ಹೆಸರು ಚನ್ನಮಲ್ಲಿಕಾರ್ಜುನ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಶಬಾಷ್ ಅಂತೇಳಿ ಬಸವಣ್ಣವ್ರು ಚಪ್ಪಾಳೆ ತಟ್ಟಾಕತ್ರಿ ಅನುಭವ ಮಂಟಪದಾಗ ಕೂತ್ಕೊಂಡು. ನೀವು ತಟ್ಟಿದ್ರಿ, ಭಾಳ ಖುಷಿ ಆಯಿತು. ಬಸವಣ್ಣವ್ರು ತಟ್ಟ್ಯಾರನ, ನೀವು ತಟ್ಟಾಕತ್ರಿ, ಭಾಳ ಖುಷಿ ಆಯಿತು. ಗಂಡನ ಹೆಸರು ಹೇಳೋದ ಒಂದು ಖುಷಿ, ನಿನ್ನೆ ಹೇಳಿದ್ನಲ್ಲ ಅದೊಂದು ರೀತಿ ಖುಷಿ. ಈಗ ಯಾರು ಹೇಳ್ತೀರೇನ್ರಿ ಇಟ್ಟು ಮಂದ್ಯಾಗ? ಯಾರು ಹೇಳೋರಿದ್ರೆ ಬರ್ರಿ ಇಲ್ಲಿ ವೇದಿಕೆ ಮೇಲೆ, ನಿಮಗೆ ಒಂದು 5 ನಿಮಿಷ ಟೈಮ್ ಕೊಡ್ತೀವಿ ನಾವು. ಅದೊಂದು ರೀತಿ ಮಜಾ ರೀ. ಅದು ನಮ್ಮ ಫೋಕ್ಲೋರ್, ಅದು ನಮ್ಮ ಜಾನಪದ. ಅದನ್ನು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು. ನಮ್ಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರ ದೇಯೋದ್ದೇಶಗಳಲ್ಲಿ ಅದು ಕೂಡ ಒಂದು ಜಾನಪದ ಸಂಸ್ಕೃತಿಯನ್ನು ಉಳಿಸ್ಬೇಕಂತ ಹೇಳಿ
ಅದನ್ನು ನಾವು ಬಿಟ್ಟಿವಿ ಅಂದರೆ ನಮ್ಮ ಜೀವನ ಸ್ವಾರಸ್ಯ ಹೋಗಿಬಿಡ್ತದೆ, ಸಂಸ್ಕೃತಿನೇ ಹೋಗಿಬಿಡ್ತದೆ. ಈ ನೆಲದ ಮೂಸೆಯಿಂದ, ಈ ನೆಲದ ಮೂಲದಿಂದ ಬಂದಿರುವಂಥ ಸಾಹಿತ್ಯವನ್ನು ನಾವು ಅಳಿಗುಡಬಾರ್ದು, ಅದು ನಾಶ ಆಗಿ ಹೋಗಬಾರ್ದು, ಅದು ಉಳಿಬೇಕು. ಜಾನಪದ ವಿಶ್ವವಿದ್ಯಾಲಯ ಹಾವೇರಿ ಜಿಲ್ಲೆಯೊಳಗಡೆನೇ ಇದೆ. ನಾವೆಲ್ಲರೂ ಜಾನಪದದ ಕುರಿತಾಗಿ ಚಿಂತನೆಯನ್ನು ಮಾಡಬೇಕು. ಏನೂ ಕಲಿಲಾರ್ದಂಥ ತಾಯಂದಿರು ಚಂದ ಚಂದ ಮಾತುಗಳನ್ನು ಹೇಳ್ಯಾರ. ಯೂನಿವರ್ಸಿಟಿಯ ಪ್ರೊಫೆಸರ್ಗಳಿಗೆ ಚಿಂತನೆ ಮಾಡೋಕ್ಕೆ ಬರೋಂಗಿಲ್ಲ, ಅಷ್ಟು ಚಂದ ಹೇಳ್ಯಾರ ಅವರು, ಅಷ್ಟು ಚಂದ ಬರೆದಾರ ಅವರು. ಇದ್ರ ಬಗ್ಗೆ ನಾವು ಚಿಂತನೆ ಮಾಡುವುದಕ್ಕಾಗಿಯೇ ಇಲ್ಲಿ ಪ್ರವಚನ ನಡೆದದ. ಗಂಡ ಹೆಂಡತಿ ಹೆಸರು ಚಂದ ರೀ, ಅದು ನಮ್ಮ ಕಡೆನೂ ಒಂದು ರೀತಿ ಚಂದ, ಆ ಕಡೆನೂ ಒಂದು ರೀತಿ ಚಂದ, ಭಾಳ ಚಂದ ಅದು. ಹೆಸರು ಹೇಳ್ರಿ. ನಾವು ಶಿವ ಮಂದಿರದಾಗ ಇದ್ದಾಗ ಶಿವಲಿಂಗ ಶಾಸ್ತ್ರಿಗಳಂತಿದ್ರು, ಭಾಳ ಚಂದ ಹೇಳೋರು ರೀ ಅವರು. ಟುಮ್ ಟುಮ್ ಟಮಾಟಿ, ಮೈಸೂರು ಬಟಾಟಿ, ಬಸಲಿಂಗನ ಹೆಸರು ಹೇಳ್ತಾನೆ ಗಪ್ ಮಾಡ್ರಿ ಗಲಾಟಿ ಅಂದ್ಲಿಕ್ಕೆ ಮಂದ್ಯಾಗ. ಅವ ಅಂದ ಮಂದ್ಯಾಗ ನನಗೆ ಬಸಲಿಂಗ ಅಂದಳ ಆಕಿ. ಮತ್ತು ಆಕಿದ ಟೈಮ್ ಬಂದೈತೆ ಅಂದ್ರೆ ನಂದು ಟೈಮ್ ಬರಬೇಕಲ್ಲ. ನೆನಪಿಟ್ಕೊಳ್ರಿ, ಎಲ್ಲರಿಗೂ ಒಂದೊಂದು ಟೈಮ್ ಬರ್ತದೆ. ಇವತ್ತು ನಮಗೆ ಟೈಮ್ ಬಂದಿಲ್ಲ ಅಂತ ತಿಳ್ಕೊಂಡು ನೀವು ಯಾರೂ ಆತ್ಮವಿಶ್ವಾಸವನ್ನು ಕಳ್ಕೊಳಕ್ಕೆ ಹೋಗಬೇಡ್ರಿ. ದೇವ್ರು ಎಲ್ಲರಿಗೂ ಒಂದೊಂದು ದಿನ ಟೈಮ್ ಕೊಡ್ತಾನೆ, ಎಲ್ಲರಿಗೂ ಒಂದೊಂದು ದಿನ ಅವಕಾಶವನ್ನು ಕೊಡ್ತಾನೆ. ನಿಮಗೇನಾದರೂ ಆತ್ಮವಿಶ್ವಾಸದ ಕೊರತೆ ಆಗಕ್ಕೈತು ಅಂದ್ರೆ ನೀವು ಯಾರೂ ಅಂಜಬೇಕಾಗಿಲ್ಲ, ಅಳುಕಬೇಕಾಗಿಲ್ಲ, ಧೃತಿಗೆಡಬೇಕಾಗಿಲ್ಲ. ಒಂದಲ್ಲ ಒಂದು ದಿನ ನನಗೆ ಟೈಮ್ ಬಂದೇ ಬರ್ತದೆ ಅನ್ನುವಂಥ ನಂಬಿಕೆಯೊಳಗೆ ಗುರುವಿನ ಪಾದ ಗಟ್ಟಿ ಹಂಗೆ ಹಿಡ್ಕೊಂಡು ಬಿಡ್ರಿ. ಗುರು ನಿಮ್ಮನ್ನು ಕೈ ಹಿಡಿದ ಮೇಲೆ ಎತ್ತುತ್ತಾನೆ, ಎತ್ತಲಿಕ್ಕೇ ಬೇಕು. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಯಾರೂ ಅಧೀರರಾಗಬೇಕಾಗಿಲ್ಲ. ಭಾಳ ಮಂದಿ ಮಠಕ್ಕೆ ಬರ್ತಿರ್ತಾರೆ, ಅಪ್ಪ ಅವ್ರು ಹಿಂಗಾಗ್ಯದ್ರಿ, ಭಾಳ ಲಾಸ್ ಆಗಿಬಿಟ್ಟೈತ್ರಿ, ಏನೂ ಇಲ್ಲರಿ, ಹೋಗೇ ಬಿಟ್ಟದ್ರಿ. ಯಾರೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಬಹುತೇಕ ರೈತರೆಲ್ಲ ಬಂದಿರಿ, ನೀವು ಯಾರೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನಾನು ರೈತರಿಗಾಗಿ ಅದನ್ನೇ ಹೇಳೋದು. ಭಾಳ ಸಂದರ್ಭಗಳಲ್ಲಿ ಹೇಳ್ತಿರ್ತೀನಿ ನಾನು. ಈ ಜಗತ್ತಿನಲ್ಲಿ AI ಅನ್ನುವಂಥದ್ದು ಬಂದದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಬಂದೈತಿ. ಎಲ್ಲರ ಉದ್ಯೋಗಗಳು ಹೋಗಿಬಿಡ್ತಾವೆ. ಡಾಕ್ಟ್ರುಗಳಿಗೆ ಉದ್ಯೋಗ ಇಲ್ಲ, ಪ್ರೊಫೆಸರ್ಗಳಿಗೆ ಉದ್ಯೋಗ ಇಲ್ಲ, ಇನ್ನು ಪ್ರವಚನ ಮಾಡೋರಿಗೂ ಉದ್ಯೋಗ ಇಲ್ಲರಿ. ಗೊಂಬೆನೇ ಹೇಳ್ತಾವೆ ಪ್ರವಚನ. ಆದರೆ ಗುರುವಿನ ಮಹತ್ವವನ್ನು ಅದು ಕಳ್ಕೊಳ್ಳಂಗಿಲ್ಲ, ಅದು ಯಾವಾಗಲೂ ಇರ್ತದೆ. ನಾನು ಭಾಳ ಸ್ಪಷ್ಟವಾಗಿ ಈ ಅತ್ಯಂತ ಘನತೆವೆತ್ತ ವೇದಿಕೆಯೊಳಗೆ ಆ ಮಾತನ್ನು ಹೇಳ್ತೀನಿ. ಇನ್ನು 20 ವರ್ಷಕ್ಕೆ ಈ ಜಗತ್ತಿಗೆ ಯಾರು ಬಾಸ್ ಆಗ್ತಾರಂದರೆ ರೈತರೇ ಬಾಸ್ ಆಗುತ್ತಾರೆ. ರೈತರೇ ಬಾಸ್, ಬಿಗ್ ಬಾಸ್, ರೈತರ ಬಿಗ್ ಬಾಸ್. ಇವತ್ತು ಬಿಲ್ ಗೇಟ್ಸ್ ಅವ್ರು ಏನು ಮಾಡಕತ್ತಾರಂತೀರಿ ನೀವು? ಅವರು ಸಾಫ್ಟ್ವೇರ್ ಕಂಪ್ನಿಗಳನ್ನು ತೆಗಿತಾ ಇಲ್ಲ, ಕಂಪ್ಯೂಟರ್ಗಳ ನಿರ್ಮಾಣ ಕೇಂದ್ರವನ್ನು ಅವ್ರು ತೆಗಿತಾ ಇಲ್ಲ. ಇವತ್ತು ಬಿಲ್ ಗೇಟ್ಸ್ ಅವ್ರು ಏನು ಮಾಡಕತ್ತಾರಂದ್ರೆ ಇಂಟೆಲಿಜೆನ್ಸ್ ಒಂದು ಏನು ಹೇಳ್ತದೆ ಅಂದರೆ, ಇವತ್ತು ಬಿಲ್ ಗೇಟ್ಸ್ ಅವ್ರು ಎಲ್ಲೆಲ್ಲಿ ಜಾಗ ಸಿಗಾಕತ್ತದಲ್ಲ ಅದನ್ನೆಲ್ಲ ಕೊಂಡ್ಕೊಳಕತ್ತಾರ ಅವರು. ನಾ ರೈತರಿಗೆಲ್ಲ ಕೈ ಜೋಡಿಸಿ ಅದನ್ನೇ ಹೇಳೋದು, ನಿಮ್ಮ ಹತ್ರ ಇರುವಂಥ ಭೂಮಿಯನ್ನು ದಯವಿಟ್ಟು ಮಾರಾಟ ಮಾಡಬೇಡಿ, ಇಟ್ಕೊಳ್ರಿ, ಅದನ್ನು ಹಂಗೆ ಇಟ್ಕೊಳ್ರಿ. ಇನ್ನು ಮುಂಬರುವಂಥ ದಿನಮಾನದಲ್ಲಿ ಯಾರ ಹತ್ರ ಭೂಮಿ ಇರ್ತದಲ್ಲ ಅವರೇ ಬಾಸ್ ಆಗ್ತಾರೆ. ಯಾರೂ ಅಧೀರರಾಗಿ ಒಮ್ಮಿಂದೊಮ್ಮೆ ಮಾರಾಟ ಮಾಡಿ ಒಟ್ಟು ಹೊರಗೆ ಬಂದೀವಲ್ರಿ ಸಾಕ್ರಿ ಅನ್ಕೋತ ಹಂಗೆ ಕೂಡಬೇಡ್ರಿ. ಆ ಮಾತು ಬೇರೆ. ಎಷ್ಟು ಚಂದದ ನೋಡ್ರಿ. ಟುಮ್ ಟುಮ್ ಟಮಾಟಿ, ಮೈಸೂರು ಬಟಾಟಿ, ಬಸಲಿಂಗನ ಹೆಸರು ಹೇಳ್ತಾನೆ ಗಪ್ ಮಾಡ್ರಿ ಗಲಾಟಿ ಅಂದ್ಲಲ್ಲ, ನನಗೆ ಬಸಲಿಂಗ ಅಂದ್ಲಲ್ಲ ಈಗ ಮಂದ್ಯಾಗ. ಅದೊಂದು ರೀತಿ ಟಾಮ್ ಆ್ಯಂಡ್ ಜೆರ್ರಿ ಆಟ್ರಿ ಅದು. ಅವಂದು ಪಾಳೆ ಬಂತಲ್ಲ, ಅವ ಅಂದ ಹಕ್ಕಿಯಾಗ ಸಗಣಿ ಗಾಡಿ ಮೇಲೆ ತಗನಿ, ನಾನು ಹೇಳ್ತಿ ಬಸಲಿಂಗಮ್ಮ ಭಾಳ ಹಗನಿ ಅಂದ ಅವ. ಇದೊಂದು ರೀತಿ ಚಂದದಲ್ಲ. ಇವ್ರ ಕಾಲು ಅವ್ರು ಎಳಿಯೋದು, ಅವ್ರ ಕಾಲು ಇವ್ರು ಎಳಿಯೋದು ಚಂದ ಇರಂಗಿಲ್ರಿ ಇದು. ಮತ್ತೊಬ್ಬ ಒಂದಂತ 40 ಆದಮೇಲೆ ಎಲ್ಲರೂ ಹಾಕೋತಾರೆ ಚಸ್ಮಾ, ನಾನು ಹೆಂಡತಿ ಹೆಸರು ರೇಷ್ಮಾ ಅನ್ನೋ. ಇವೆಲ್ಲ ಹೋಗೇ ಬಿಟ್ಟು ನಮ್ಮ ಫೋಕ್ಲೋರ್ ಅನ್ನುವಂಥದ್ದು ಏನೈತಲ್ಲ, ಈ ದೇಸಿ ಸೊಗಡು ಅನ್ನುವಂಥದ್ದು ಏನೈತಲ್ಲ, ಎಲ್ಲ ಹೋಗೇ ಬಿಟ್ಟು. ಈಗಂತೂ 2 ಸಾಲಿನ ಕವನಗಳು. ಎಟ್ಟೆಟ್ರಿ 2 ಸಾಲಿನ ಕವನಗಳು. ನೀವು ಟಿ ವಿ ಒಳಗೆ ಈ ಸೋಷಿಯಲ್ ಮೀಡಿಯಾದಾಗ ನೋಡಿದ್ರಿ ಅಂದ್ರೆ ಬರೀ 2 ಸಾಲು ರೀ. ಅದರೊಳಗನ ಮಜಾ ಮಾಡ್ತಾರೆ, ಅದರೊಳಗನ ಎಲ್ಲ ಇರೋದು. ಅದು ಮಾತು ಬೇರೆ. ಅಕ್ಕ ಹೇಳ್ತಾಳ, ನನ್ನ ಗಂಡನಿಗೆ ಸಾವಿಲ್ಲ, ಅವನಿಗೆ ಕೇಡಿಲ್ಲ, ಅವನಿಗೆ ರೂಪ ಇಲ್ಲ, ಅವನಿಗೆ ಭವ ಇಲ್ಲ, ಅವನಿಗೆ ಭಯ ಇಲ್ಲ, ಅವ ಎಲ್ಲವನ್ನ ಮೀರಿರುವಂತಹ ನಿಸ್ಸೀಮ ಚಲುವ. ನನ್ನ ಗಂಡ ಯಾರು ಅಂದರೆ ಅವ ಸೀಮಾತೀತ, ಅವನಿಗೆ ಒಂದು ವ್ಯವಸ್ಥೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅವನು ಅಲ್ಟಿಮೇಟ್ ರಿಯಾಲಿಟಿ, ಅವನು ಅನ್ಕಂಡೀಷ್ನಲ್ ಲವ್ ಅವನು. ಅಂತಹ ಗಂಡ ಚನ್ನಮಲ್ಲಿಕಾರ್ಜುನ ನನ್ನ ಗಂಡ.
ದೇವರ 10 ವಚನಗಳನ್ನು ಒಂದು ತಕ್ಕಡಿಯೊಳಗಿಟ್ಟು ಅಜಗಣ್ಣನ 5 ವಚನಗಳನ್ನು ಇನ್ನೊಂದು ತಕ್ಕಡಿಯೊಳಗಿಟ್ರಿ ಅಂದರೆ ಆ 5 ವಚನಗಳ ತೂಕ ಹೆಚ್ಚಾಗ್ತದೆ ಅಂತ ಅಜಗಣ್ಣನ 5 ವಚನಗಳನ್ನು ಒಂದು ತಕ್ಕಡಿಯೊಳಗಿಟ್ಟು ಮಹಾದೇವಿಯಕ್ಕನ ಒಂದೇ ವಚನವನ್ನು ಇನ್ನೊಂದು ತಕ್ಕಡಿಯಾಗಿಟ್ರಿ ಅಂದರೆ ಆ ಒಂದು ವಚನದ ಮೌಲ್ಯ ಹೆಚ್ಚಾಗ್ತೈತಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಶಟಸ್ಥಲ ಚಕ್ರವರ್ತಿ, ಚಿನ್ಮಯ ಜ್ಞಾನಿ, ಚಿನ್ಮಯ ಚೇತನ ಚನ್ನಬಸವಣ್ಣನವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಎಂಥ ಮೌಲ್ಯ ಹೇಳ್ರಿ. ಅಕ್ಕನ ಒಂದೇ ಒಂದು ವಚನ, ಒಂದು ಭಾಳ ಚಂದ ವಚನದ ಅಕ್ಕಂದು. ಉಸೂರಿನ ಪರಿಮಳವಿರಲು ಕುಸುಮದ ಹಂಗೇಕೆ, ಶಮೆ ದಮೆ ಶಾಂತಿ ಸೈರನೆ ಇರಲು ಸಮಾಧಿಯ ಹಂಗೇಕೆ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೇಕೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಬರೆದಿಟ್ಟುಕೊಡ್ರಿ. ದಯವಿಟ್ಟು ನಿಮ್ಮ ಮಕ್ಕಳಿಗೆಲ್ಲ ಕಲಿಸ್ರಿ ಇದನ್ನು. ಉಸೂರಿನ ಪರಿಮಳವಿರಲು ಕುಸುಮದ ಹಂಗೇಕೆ. ನೀವೇನು ಉಸುರು ತಗೋತೀರಲ್ಲ, ಅದೇ ಜೀವನ. ನೀವು ಬುದ್ಧನನ್ನು ಕೇಳಿ ನೋಡ್ರಿ, ಯಾವುದು ದೇವರು? ಉಸಿರು. ಬುದ್ಧ ದೇವ್ರ ಬಗ್ಗೆ ಮಾತಾಡಿಲ್ಲ, ಹೋದ್ರಿ ನೀವು ಭಾಳ ಚಂದ. ದೇವ್ರು ಹಂಗದಾನ ಹಿಂಗದಾನ ಅಂತ ಬುದ್ಧ ಮಾತಾಡೇನೇ ಇಲ್ಲ. ನಿರೀಶ್ವರವಾದಿಗಳು ಬೌದ್ಧರು ಅಂದರೆ ನಿರೀಶ್ವರವಾದಿಗಳು. ಅವರು ದೇವರ ಕುರಿತಾಗಿ ಮಾತನಾಡಂಗಿಲ್ಲ, ಉಸಿರಿನ ಕುರಿತಾಗಿ ಮಾತಾಡ್ತಾರೆ, ಧ್ಯಾನದ ಕುರಿತಾಗಿ ಮಾತಾಡ್ತಾರೆ. ನೀವು ಅಂತರಂಗದ ಒಳಗೆ ಹೋಗಿಬಿಟ್ರಿ ಅಂದರೆ ಆಳಕ್ಕೆ ಹೆಂಗೆ ಹೋಗಬೇಕು ಅನ್ನುವಂಥದ್ದನ್ನು 10 ಟೆಕ್ನಿಕ್ಸ್ಗಳನ್ನು ತಂತ್ರಗಳನ್ನು ಅವ್ರು ಹೇಳಿಕೊಟ್ಟಾರೆ. ಆದರೆ ದೇವ್ರ ಬಗ್ಗೆ ಮಾತಾಡೋಂಗಿಲ್ಲ ಅವರು. ಅಕ್ಕ ಮಹಾದೇವಿ ಅಂತಾಳೆ, ಈ ಉಸಿರನೇ ಪರಿಮಳ ಆಗಿಬಿಟ್ಟಿತ್ತು ಅಂದ್ರೆ ನಿನಗೆ ಹೂ ಯಾಕೆ ಬೇಕಪ್ಪ? ನಿನಗೆ ಪರಿಮಳ ಬೇಕಾಗಿತ್ತು ಅಂದ್ರೆ ಈ ಉಸಿರು ಐತಲ್ಲ ಇದನ್ನು ನೀನು ಸರಿಯಾಗಿ ಉಸಿರಾಟವನ್ನು ಮಾಡಿಬಿಟ್ಟು ಅಂದರೆ ನಿನಗೆ ಹೂವಿನ ಹಂಗೆ ಏಕಿಲ್ಲ, ನಿನಗೆ ಹಂಗಿಲ್ಲ. ಅದು ನಿನಗೆ ಅದ್ರ ಹೂವಿನ ಚಿಂತೆನೇ ಬೇಡ, ಅದ್ರ ಗೊಡವೆನೇ ಬೇಡ. ಯಾಕಂದ್ರೆ ಉಸಿರನೇ ಪರಿಮಳ ಆಗಿಬಿಡ್ತದೆ. ಶಮೆ ದಮೆ ಶಾಂತಿ ಸೈರನೆ ಇರಲು ಸಮಾಧಿಯ ಹಂಗೇಕೆ. ಎಲ್ಲವನ್ನು ಒಳಗೊಳ್ಳುವಿಕೆ, ಇನ್ಕ್ಲೂಸಿವ್ನೆಸ್, ಎಲ್ಲರನ್ನ ಕೂಡಿಕೊಳ್ಳುವಿಕೆ. ಇವನಾರವ 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 ಎಂದೆನಿಸದ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದಾಗ ನಿಮಗೆ ಕ್ಷಮೆ ಮತ್ತು ದಮೆ ಎರಡೂ ಬರ್ತಾವೆ. ನಿಮಗೆಲ್ಲರನ್ನ ಒಳಗೊಳ್ಳುವಿಕೆಯ ತತ್ವ ನಿಮಗೆ ತಿಳಿದಾಗ, ನಿಮಗೆಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಬಂದಾಗ ಯಾರೂ ನಿಮಗೆ ಭೇದ ಭಾವ ಅನ್ಸಂಗೇ ಇಲ್ಲ. ನಿಮಗೆ ಶ್ರಮ ಪಡಬೇಕು ಅಂತ ಅನ್ಸಂಗೇ ಇಲ್ಲ. ಎಲ್ಲವೂ ನೀರಿನೊಳಗಿನ ಕಲ್ಲು ಎತ್ತಿದಂಗೆ ಆಗಿಬಿಡ್ತದೆ. ಯಾವಾಗ ಕ್ಷಮೆ ದಮೆ ಇರಬೇಕು, ಶಾಂತಿ ಸೈರನೆ ಇರಬೇಕು, ಸಮಾಧಾನ ಇರಬೇಕು. ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೇಕೆ. ಲೋಕನ ನೀನಾಗಿಬಿಟ್ಟು ಅಂದರೆ ಏಕಾಂತದ ಹಂಗಿಲ್ಲ. ಹಿಂಗೆ ಶರಣರು, ಸಂತರು, ಮಹಂತರು, ಮಹಾತ್ಮರು ತಾಯಿಯ ಮೌಲ್ಯವನ್ನು ಹೇಳಿಕೊಟ್ರು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಮಹಿಳಾ ಮೌಲ್ಯವನ್ನು ಎತ್ತಿ ಹಿಡಿದರು. ನಾನು ಇಲ್ಲಿರುವಂತಹ ಎಲ್ಲ ತಾಯಂದರಿಗೆ ಅದನ್ನೇ ಹೇಳೋದು, ನಿಮ್ಮ ಸಲುವಾಗಿ ಈ ಭಾರತ ದೇಶದೊಳಗೆ ಪ್ರಪ್ರಥಮ ಬಾರಿಗೆ ಧ್ವನಿ ಎತ್ತಿರುವಂತಹ ಯುಗ ಪುರುಷ ಯಾರು ಅಂದರೆ ವಿಶ್ವಗುರು ಬಸವಣ್ಣನವರು ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಸಲುವಾಗಿ ಧ್ವನಿ ಎತ್ತಿದ್ರು ಅವರು. ಅದಕ್ಕೇ ವಾಟ್ ಎವರ್ ಲೆಜೆಂಡ್ಸ್ ಮೇ ಸೇ ಅಬೌಟ್ ಬಸವ, ಒನ್ ಥಿಂಗ್ ಈಸ್ ಪ್ರಿಟಿ ಕ್ಲಿಯರ್, ಬಸವ ಈಸ್ ದಿ ಫಸ್ಟ್ ಫ್ರೀ ಇಂಡಿಯನ್ ಥಿಂಕರ್. ಯಾರು ಏನಾರ ಹೇಳಿ, ಬಸವಣ್ಣ ಪ್ರಪ್ರಥಮ ಸ್ವಾತಂತ್ರ್ಯ ಪ್ರತಿಪಾದಕ, ಮಹಿಳೆಯರಿಗಾಗಿ ಸ್ವಾತಂತ್ರ್ಯ ಕೊಟ್ಟರು. ನೀವೇನು ಕುಂತಿರಲ್ರಿ ಇಲ್ಲಿ, ಭಾಳ ಪವರ್ಫುಲ್ ಇರ್ತೀರಿ ನೀವು. ನೀವು ಹೇಳಿದ್ದು ನಾನು ಇವತ್ತು ಹೇಳ್ಬೇಕು. ನಾನು ಭಾಳ ಅಂದ್ರೆ ಭಾಳ, ಯಾಕಂದ್ರೆ ಎಡಮೆದುಳು ಏನೈತೆಲ್ಲ ಅದು ನಿಮ್ಮಲ್ಲಿ ಭಾಳ ಪೊಟೆನ್ಷಿಯಾಲಿಟಿ ಅಂತೀವಲ್ಲ, ಅದು ಭಾಳ ದೊಡ್ಡ ಕೆಲಸ ಮಾಡ್ತಿರ್ತದೆ ನಿಮ್ಮಲ್ಲಿ. SSLC ರಿಸಲ್ಟ್ ಬರ್ತಂದ್ರೆ ಏನು ಬರ್ತದೆ? ಎಂದಿನಂತೆ ಬಾಲಕಿಯರದೆ ಮೇಲುಗೈ. PUC ರಿಸಲ್ಟ್ ಬತ್ತಂದ್ರೆ ಎಂದಿನಂತೆ ಬಾಲಕಿಯರದೆ ಮೇಲುಗೈ. ಡಿಗ್ರಿ ರಿಸಲ್ಟ್ ಬತ್ತಂದ್ರೆ ಎಂದಿನಂತೆ ಬಾಲಕಿಯರದೆ ಮೇಲುಗೈ. ಆ ಬರೋಕ್ಕಿಂತ ಮೊದಲೇ ಹೇಳಿಬಿಡ್ಬೋದ್ರಿ ನಾವು. ಹೊಡಿತೀರಿ ನಿಮ್ಮ ಸಲುವಾಗಿ ನೀವೇ ಹೊಡ್ಕೊಳ್ರಿ, ಜೋರಾಗಿ ಚಪ್ಪಾಳೆ ಹೊಡ್ಕೊಳ್ರಿ, ಏನು ತಪ್ಪಿಲ್ಲ ಅದು. ಈ ಹುಡುಗರು ಏನು ಮಾಡ್ತಾವ ಅಂತೀನಿ ನಾನು ಬಂದಾಗ, ಪ್ರತಿ ಸಾರಿ ಬಂದಾಗೆಲ್ಲ ಅವ್ರದ ಮೇಲುಗೈ ಅಂದ್ರೆ ಇವೇನು ಮಾಡ್ತಿರ್ತಾವ. ಬುದ್ಧಿ ಭಾಳ ತೀಕ್ಷ್ಣ ಇರ್ತದೆ, ಸೂಕ್ಷ್ಮ ಇರ್ತದೆ. ಮನೆಯೊಳಗೆ ಕುತ್ಕೊಂಡು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ಕೊತ ಓದ್ಕೊತ ಹೋಗಿಬಿಟ್ರಿ ಅಂದ್ರೆ ದೊಡ್ಡವರಾಗಿಬಿಡ್ತೀರಿ. ಅದಕ್ಕೆ ನೀವು ಶಾಣ್ಯಾರು ಅಂದರೆ ನೀವು ಬುದ್ಧಿಯೊಳಗೂ ಶಾಣ್ಯಾರು, ಸಾಮಾಜಿಕ ವ್ಯವಸ್ಥೆಯೊಳಗೂ ಶಾಣ್ಯಾರು, ಎಲ್ಲ ರೀತಿಯಿಂದನೂ ಶಾಣ್ಯಾರು. ಆದರೆ ನೀವು ಅಂತಿರ್ತೀರಿ ನಮ್ಮ ಯಜಮಾನ್ರನ್ನ ಕೇಳಬೇಕು, ಅವರ ನಿಮ್ಮ ಮಾತು ಕೇಳ್ತಿರ್ತಾರೆ, ನೀವು ಅವ್ರ ಮಾತು ಕೇಳ್ಬೇಕಂತ ಅಂತಿರ್ತೀರಿ. ಯಾವನೋ ಒಬ್ಬವನು ಮುಂದಿನ 4 ಹಲ್ಲು ಮುರಿದಿದ್ದು ರೀ. ನಿನ್ನೆರೆ ಹಲ್ಲು ಚಲೋ ಇದ್ದು ಇವತ್ತ್ಯಾಕೆ 4 ಹಲ್ಲು ಮುರಿದಾವು ಅಂತ ಅವ್ನು ಗೆಳೆಯ ಕೇಳಿದ. ಏನಿಲ್ಲ, ನನ್ನ ಹೆಂಡತಿ ಮಾಡಿರುವಂಥ ಮೈಸೂರು ಪಾಕ್ ತಿಂದು ಮುರಿದಾವ ಅಂದವ. ಅಲ್ಲೋ ಅಷ್ಟು ಬಿರುಸನ್ನು ಮೈಸೂರು ಪಾಕ್ ಯಾಕೆ ತಿನ್ನಬೇಕಾಗಿತ್ತು? ನಾ ತಿನ್ನಕ್ಕೆ ವಾಲ್ಯ ಅನ್ನಬೇಕಾಗಿತ್ತಲ್ಲ. ಗೆಳೆಯ ನಿನಗೆ ಗೊತ್ತಿಲ್ಲ, ತಿಂದಿದ್ದಕ್ಕೆ 4 ಮುರಿದಾವ, ತಿನ್ನೋದಿಲ್ಲ ಅಂದಿದ್ನಂದ್ರೆ 32 ಉದುರ್ತಿದ್ದು ನಾನು. ಅದಕ್ಕೆ ನಾ
ಇದ್ರಾಗ ಮುರಿದ್ರೆ ಮುರಿವಲ್ಬೇಕಂತೇಳಿ 4 ಮುರ್ಕೊಂಡು ಕೂತಿನಪ್ಪ ಅಂದಂತವು. ಮಹಿಳೆ ಮನುಕುಲದ ಜೀವಕಳೆ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಬಗ್ಗೆ ಏನು ಮಾತಿತ್ತು ಗೊತ್ತಿದೆ? ಅಲ್ಲಮ ಪ್ರಭುದೇವರು ಹೇಳ್ತಿದ್ರು, ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿ ಅಲ್ಲ, ಹೊನ್ನು ಮಾಯಿ ಎಂಬರು ಹೊನ್ನು ಮಾಯಿ ಅಲ್ಲ, ಮಣ್ಣು ಮಾಯಿ ಎಂಬರು ಮಣ್ಣು ಮಾಯಿ ಅಲ್ಲ. ಯಾವುದು ಮಾಯಿ? ಅವ್ರು ಪ್ರಶ್ನೆ ಕೇಳ್ತಾರೆ. ನೀವು ಹೆಣ್ಣನ್ನು ಮಾಯೇ ಮಾಯೆ ಅನ್ಕೊಂತ ಬಂದ್ರಲ್ಲ, ಹೆಣ್ಣು ಮಾಯಿ ಅಲ್ಲ, ಆಕೆ ಮಾಯಿ ಅಲ್ಲ, ಆಕೆ ತಾಯಿ, ಮಹಾತಾಯಿ. ಆಕೆಗೆ ಯಾಕೆ ನೀವು ಮಾಯೆ ಅಂತೀರಿ? ಆಕೆ ಮಾಯೆ ಅಲ್ಲ. ಇನ್ನು ಮಣ್ಣು ಮಾಯೆ ಅಂತೀರಿ, ಅದು ಮಾಯಿ ಅಲ್ಲ. ಹೊನ್ನು ಮಾಯಿ ಅಂತೀರಿ, ಅದು ಮಾಯಿ ಅಲ್ಲ. ಯಾವುದು ಮಾಯೆ ಅಂತ ತಿಳ್ಕೊಂಡು ನೀವು ಪ್ರಶ್ನೆ ಕೇಳಿದ್ರಿ ಅಂದರೆ, ಅನಾದಿ ನಿರಂಜನ ಜಗದ್ಗುರುಗಳಾಗಿರುವಂತಹ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಮನದ ಮುಂದನ ಆಸೆಯೇ ಮಾಯೆ ಹೊರತಾಗಿ ಹೆಣ್ಣೂ ಮಾಯಿಯಲ್ಲ, ಮಣ್ಣೂ ಮಾಯಿಯಲ್ಲ, ಹೊನ್ನೂ ಮಾಯಿಯಲ್ಲ ಅಂತ ಅಲ್ಲಮ ಪ್ರಭುದೇವರು ಶರ ಬರೆದು ಬಿಟ್ರು. ಡಿಸೈರ್, ಬೇಕನ್ನುವಂಥದ್ದು, ಇಲ್ಯೂಷನ್, ಮಾಯೆ. ಅದು ಡಿಸೈರ್ನೆಸ್ ಅನ್ನುವಂಥದ್ದು ಏನೈತಲ್ಲ, ಅದೇ ಮಾಯೆ. ಇಷ್ಟು ನೋಡಿ, ಇಷ್ಟು ಚಂದ ವಿಚಾರಗಳು ಬಂದು ನನಗೆಷ್ಟು ಖುಷಿ ಆಗ್ತದೆ ಅಂದರೆ, 1992 ಸಂದರ್ಭದಲ್ಲಿ ಹಾವೇರಿ ಹುಕ್ಕೇರಿ ಮಠದ ಪರಮ ಪೂಜ್ಯರ ಹತ್ರ ಹೋಗಿ ಭಕ್ತರೆಲ್ಲ ಕೇಳ್ಕೊಂಡ್ರು, ನಿಮಗೆ ಗೌರವಾಭಿನಂದನೆ ಮಾಡ್ತೀವಿ ಅಂತ ಹೇಳಿದಾಗ, ಮಾಡ್ರಪ್ಪ ಅಂತ ತಿಳ್ಕೊಂಡು ಅಪ್ಪ ಅವ್ರು ಹೇಳಿಲ್ಲ. ನನಗ್ಯಾಕೆ ಮಾಡ್ತೀರಿ ಅಂತ ಕೇಳಿದರು. ಇಲ್ಲರಿ ಅಪ್ಪ ಅವರ ಗುರುಗಳದಿರಿ, ನಿಮಗೂ ಗುರುವಂದನೆ ಸಲ್ಲಿಸಿದ್ದೀವಿ ಅಂದರೆ ಇಡೀ ಪುರ ಎಲ್ಲ ಆರಾಮ ಇರ್ತೈತ್ರಪ್ಪ, ಹಾವೇರಿ ಆರಾಮ ಇರ್ತೈತ್ರಪ್ಪ ಅಂತ ತಿಳ್ಕೊಂಡು ಹೇಳಿದರು. ಅವಾಗ ಅಜ್ಜಾರು ಒಂದೇ ಮಾತು ಹೇಳಿದರು, ಕೂಡಿರುವಂಥ ರೊಕ್ಕ ತೊಗೊಂಡು ಏನೋ ಕಟ್ಟಡ ಕಟ್ಟಕ್ಕೆ ಹೋಗಬೇಡ್ರಿ, ಮಹಿಳೆಯರಿಗಾಗಿಯೇ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದಾದ್ರೆ ಮಾತ್ರ ಗುರುವಂದನೆಯನ್ನು ಮಾಡಿರಿ ಅಂತ ಹೇಳಿದರು ಅವರು. 1992ರಲ್ಲಿ ಮಹಿಳಾ ಶಿಕ್ಷಣ ಸಂಸ್ಥೆಯನ್ನು ಹಾವೇರಿಯೊಳಗೆ ಪ್ರಾರಂಭಗೊಳಿಸಿರುವಂತಹ ಧೀಮಂತ ಪುಣ್ಯ ಪುರುಷರು ಯಾರು ಅಂದರೆ, ಶ್ರೀಮನ್ನಿರಂಜನ ಪರಮ ಪೂಜ್ಯರಾಗಿರುವಂತಹ ಶಿವಲಿಂಗ ಮಹಾಸ್ವಾಮಿಗಳವರು ಮಹಿಳೆಯರಿಗಾಗಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಸಣ್ಣದನ್ರಿ ಇದು.